ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡುವ ವಿಧಾನ ಹೇಗೆ ಅಂತ ನೋಡುವ. ಬೇಕಾಗಿರೋ ಸಾಮಾನು: 2 ಜೋಳ ಸ್ವೀಟ್ ಕಾರ್ನ್, 2 ಸ್ಪೂನ್ ಚಿಲ್ಲಿ ಪೌಡರ್, 1 ಬೌಲ್ ಕೊಕೊನಟ್, 1 ಬೌಲ್ ಕಡಲೆ ಬೇಯಿಸಿರೋದು ಕಡಲೆಕಾಳು, 2 ಕ್ಯಾರೆಟು, 1 ನಿಂಬೆಹಣ್ಣು, 1 ಈರುಳ್ಳಿ. ಫಸ್ಟಿಗೆ ಜೋಳವನ್ನು ಕುಕ್ಕರಲ್ಲಿ 2 ವಿಸಿಲ್ ಬರೋ ತನಕ ಬೇಯಕ್ಕಿಟ್ಬಿಡಿ. 1 ಬೌಲ್ ತಗೊಳ್ಳಿ, ಅದಕ್ಕೆ ಬೇಯಿಸಿಟ್ಟಿರೋ ಕಡಲೆಕಾಳು, ಈರುಳ್ಳಿ, ತುರಿದಿರೋ ಕ್ಯಾರೆಟು, ತುರಿದಿರೋ ತೆಂಗಿನ ತುರಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸೈಡ್ ಇಟ್ಬಿಡಿ. ಆಮೇಲೆ ಬೇಯಿಸಿಟ್ಟಿರೋ ಜೋಳವನ್ನು ಹೆಸರು ಬಿಡಿಸ್ಕೊಂಡು ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ಇದನ್ನು ತಿನ್ಕೊಳ್ಬೋದು ಸಲಾಡ್ ಮಾಡಿಕೊಂಡು, ಇಲ್ಲಾಂದರೆ ಊಟದ ಜೊತೆನೂ ತಿನ್ಕೊಳ್ಬೋದು. ಎಲ್ಲವನ್ನು ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎತ್ತಿಟ್ಟಿರುವಂಥ ಚಿಲ್ಲಿ ಪೌಡ್ರ್ 2 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಿಂಬೆ ರಸ ಎಲ್ಲವನ್ನು ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್, ಸ್ವೀಟ್ ಕಾರ್ನ್ ಸಲಾಡ್ ರೆಡಿಯಾಗಿದೆ. ಚೆನ್ನಾಗಿರುತ್ತೆ ಸವಿಯೋಕ್ಕೆ. ನೀವು ಟ್ರೈ ಮಾಡಿ.